ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಮ್ಮನೇಲಂತೂ ಯಾರಿಗೂ ಹುಷಾರಿಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ವೇದು ಪಾಪಗೆ ಫುಲ್ ಫೀವರು, ನೆಗಡಿ, ಕೆಮ್ಮು, ಜ್ವರ ಈ ಥರ. ಹಂಗಾಗಿ ನಮ್ಮೂರಲ್ಲಿರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನೋಡೋಣ ಸಂಜೆವರೆಗೂ. ಮತ್ತೆ ನಾವು ತೋರಿಸೋಂಥ ಕೃಷ್ಣ ನರ್ಸಿಂಗ್ ಹೋಮಲ್ಲಿ ಕೇಳಿ ನೋಡಿದೆ, ಡಾಕ್ಟ್ರ್ ಇಲ್ಲ, ಟೂರ್ ಹೋಗಿದ್ದಾರೆ, ಇನ್ನೂ ಒಂದು 3-4 ದಿನ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಇದೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ವೇದ ಬಾಬು ಎಷ್ಟು ಸುಸ್ತಾಗಿದ್ದಾನೆ ಅಂತ. ಇನ್ನು ಅಲ್ಲಿಗೆ ಹೋಗಿ ಬಂದು ಟಾನಿಕ್ ಹಾಕಿದ್ರು ಜ್ವರ ಕಮ್ಮಿ ಆಗಲಿಲ್ಲ. ಹಂಗಾಗಿ ದುರ್ಗಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ 4 ಗಂಟೆ ಬಸ್ಸಿಗೆ ಹೊರಟಿದ್ದೀನಿ. ಬೆಳಗ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿದ್ದೆ. ಇವಾಗ ಬಂದುಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಡಾಕ್ಟ್ರು ಬರೋದು 7 ಗಂಟೆಗೆ ಅಂತ ಹೇಳಿದ್ದಾರೆ. ಹಂಗಾಗಿ ಅವರು ಮನೆಯಲ್ಲೇ ಟೋಕನ್ ಕೂಡ ತಗೊಂಡಿದ್ದಾರೆ. ಹಂಗಾಗಿ ಅವಳಿಗೋಸ್ಕರ ಸ್ವಲ್ಪ ಪರಂಗಿ ಹಣ್ಣು ಮತ್ತು ಉಪ್ಪಿನಕಾಯಿ ಈ ಥರ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ಎಲ್ಲ ಸಿಗೋದು ಕಡಿಮೆ ಅಲ್ವಾ, ಹಾಗಾಗಿ ನಮ್ಮ ರೋಡಲ್ಲಿ ಬಂದುಬಿಟ್ಟು ಕಾಯ್ತಾ ಇದ್ದೀನಿ. ನಮ್ಮ ತೋಟ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೇ ಈ ರೋಡು. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ. 4 ಗಂಟೆ ಆದರೂ ಸಹ ಎಷ್ಟು ಬಿಸಿಲು ಕಾಣಿಸ್ತಾ ಇದೆ. ಇನ್ನು ಅಷ್ಟರಲ್ಲಿ ಬಸ್ಸು ಕೂಡ ಬಂತು. ಬಸ್ಸಲ್ಲಿ ಸೀಟು ಕೂಡ ಸಿಕ್ತು. ವೇದು ಪಾಪು ಒಬ್ಬನೇ ಒಂದು ಸೀಟಲ್ಲಿ ಕೂತಿದ್ದಾನೆ. ಜ್ವರ ಅಂದರೆ ಸಖತ್ತು ಜ್ವರ ಫ್ರೆಂಡ್ಸ್, ಹೇಳ್ಬಾರ್ದು, ಅಷ್ಟಿಷ್ಟು ಜ್ವರ ಅಲ್ಲ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರು, ನೋವು ಮನಸ್ಸಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಮಗುಗೆ ಇಷ್ಟೊಂದು ಜ್ವರ ಇವತ್ತು ನಾನು ನೋಡಿಲ್ಲ, ಅಂಥ ಜ್ವರ ಬಂದಿತ್ತು. ಮಧುರ ಇರೋದ್ರಿಂದ ಹೆಂಗೋ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವಳು ಕೂಡ ಇನ್ನೇನು ಹೊರಡ್ತಾಳೆ. ತುಂಬ ಅಂದರೆ ತುಂಬ ನೋವು, ಬೇಜಾರು. ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಎಲ್ಲ ತಾಯರಿಗೂ ಅಷ್ಟೇ, ನನಗೊಬ್ಳಿಗೆ ಅಲ್ಲ. ಇವಾಗ ಹಂಗೆ ಹೆಂಗೋ ನಗ್ತಾ ಇದ್ದಾನೆ. ಅವನ ಮುಖ ನೋಡಿ ನನಗೂ ಕೂಡ ಸ್ವಲ್ಪ ಖುಷಿ ಆಯಿತು. ಬಿಟ್ಟು ಬರ್ತಾ ಇದ್ದಾವೆ ಜ್ವರ, ಏನಕ್ಕಂತ ಗೊತ್ತಿಲ್ಲ. ಇವಾಗ ಪೂರ್ತಿ ಕಡಿಮೆ ಆಗಿದ್ದಾವೆ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವ್ರ ಮನೆಯವರು ಟೋಕನ್ ತಗೊಂಡಿದ್ದಾರಂತೆ. ಇವಾಗ ವೇದು ಪಾಪು ಜ್ವರ ಎಲ್ಲ ಬಿಟ್ಟಿರೋದಕ್ಕೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ನನಗೂ ಅಷ್ಟೇ ಇವಾಗ ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇದೆ. ನನ್ನ ಮಗ ಹೆಂಗೋ ಆಡ್ತಾ ಇದ್ದಾನಲ್ವ ಅಂತ. ಸಿಟಿಯಲ್ಲಿ ಇರೋಕ್ಕೆ ಅವ್ನಿಗೆ ಇಷ್ಟನೇ ಆಗಲ್ಲ. ಇಲ್ಲೇ ಇರೋಣ ಅಂತಂದರೆ ಇಲ್ಲ ಬೇಡ, ಫಸ್ಟು ನಾನು ನಮ್ಮೂರಿಗೆ ಹೋಗಬೇಕು ಅಂತಾನೆ. ಇಲ್ಲ ಇವತ್ತಿದ್ದು ನಾಳೆ ಹೋಗೋಣ ಅಂತಂದರೆ ಇಲ್ಲಮ್ಮ ಬೇಡ ಅಂತ ಹೇಳ್ತಾನೆ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಯೇಟಿವ್ ಆಗಿದೆ ಇದು. ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾಳೆ ಅಂತ. ಅವ್ರ ಮನೆಯಲ್ಲಿ ಇಬ್ಬರೇ ಇರೋದು, ಅವಳು ಅವ್ರ ಮನೆಯವರು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಮನೆಯನ್ನೆಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಮಾಡೋಣ ಅಂತ ಮಾಡ್ತಾ ಇದ್ದಾಳೆ. ಮತ್ತು ಹಾಗಲಕಾಯಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ನಾನು ಚಪಾತಿ ಊಟ ಮಾಡಿ ಬಂದೆ ಅಂತ ಹೇಳಿದೆ. ಇವಾಗ ನೋಡ್ತಾ ಇರ್ಬೋದು ವೇದು ಪಾಪ ಫುಲ್ಲು ಜ್ವರ ಬಂದುಬಿಡ್ತು. ಹಂಗಾಗಿ ತಣ್ಣೀರು ಬಟ್ಟೆ ಹಾಕ್ತೀನಿ, ಒಂದು ಕರ್ಚೀಫ್ ಕೊಡೆ ಅಂತ ಕೇಳಿದೆ, ಕೊಟ್ಟಳು ಪಾಪ. ಇವಾಗ ವೇದು ಪಾಪಗೆ ನೋಡ್ತಾ ಇರ್ಬೋದು ಎಷ್ಟು ನೆನೆಸಿ ಹಾಕಿದ್ರೂ ಜ್ವರ ಬಿಡ್ತಾನೇ ಇಲ್ಲ. ತುಂಬ ಅಂದರೆ ತುಂಬ ನೋವು ಬೇಜಾರು ಇವತ್ತಿನ ದಿನ ನನಗೆ. ಯಾಕಪ್ಪ ಅಂತ ಹೇಳಿದರೆ ನಾವು ಮಾಮೂಲಾಗಿ ತೋರಿಸೋಂಥ ಡಾಕ್ಟ್ರ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಅವನಿಗೆ ಅದೇನು ಸೆಟ್ ಆಗುತ್ತೋ ಏನೋ ಅನ್ನೋ ಭಯ. ಹಾಗೆ ನೋಡ್ತಾ ಇರ್ಬೋದು ಅವಾಗ ಹೆಂಗಿದ್ದ ಇವಾಗ ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಮಗ ಇಷ್ಟ ಆಗೋಗ್ಬಿಡ್ತು. ಇನ್ನು ಅವರ ಅಪ್ಪಾಜಿ ಕೂಡ ಅಂಗಡಿ ಬಿಟ್ಟು ಬರ್ತಾ ಇದ್ದಾರಂತೆ. ಅವ್ರು ಬಂದ ತಕ್ಷಣವೇ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೊರಡೋ ಅಂಥದ್ದು. ಒಂದು 1/4 ಗಂಟೆ ಅರ್ಧ ಗಂಟೆ ಜ್ವರ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆವಾಗಲೇ ಜ್ವರ ಇರಲ್ಲ, ಈ ಥರ. ಇನ್ನು ನಾವು ಹೋಗಿರೋ ಖುಷಿಗೆ ಅವಳು ನೋಡಿದ್ರೆ ಈ ಥರ ಸ್ನ್ಯಾಕ್ಸ್ ಮಾಡಿದ್ಲು. ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬೋಂಡ ಇದನ್ನೆಲ್ಲ. ವೇದು ಪಾಪು ಬರೀ ಮಂಡಕ್ಕಿ, ಖಾರ ಹಾಕಿಲ್ಲ ಇದಕ್ಕೆ, ಹಂಗಾಗಿ ತಿಂತಾ ಇದ್ದಾನೆ. ಇವಾಗ ನೋಡ್ತಾ ಇರ್ಬೋದು ಜ್ವರ ಎಲ್ಲ ಕಡಿಮೆ ಆದ ತಕ್ಷಣ ಇಲ್ಲಿ ಸ್ವಿಚ್ ಹಾಕೋಕೆ ಹೋಗೋದು, ನಾನು ನೋಡಮ್ಮ ಲೈಟ್ ಹಾಕ್ತೀನಿ ಅಂತ ಹೇಳೋದು, ಈ ಥರ ಮಾಡ್ತಾ ಇದ್ದಾನೆ. ಇನ್ನು ನೋಡ್ತಾ ಇರ್ಬೋದು ಅವಳು ಮೀಶೋಗೋಸ್ಕರ ತರಿಸಿ ಇಟ್ಕೊಂಡಿದ್ದಾಳೆ ಈ ಬಟ್ಟೆಗಳನ್ನೆಲ್ಲ. ಡ್ರೆಸ್ ಮೆಟೀರಿಯಲ್ಲು ಮತ್ತು ಇದರ ಕ್ಲಿಪ್ಪು, ಇದು ಬ್ಲೌಸ್ ಪೀಸು, ಸ್ಯಾರಿ ಮತ್ತು ನೈಟಿಗಳು, ಪೆಟಿಕೋಟು, ಸ್ಯಾರಿ ಪೆಟಿಕೋಟು ಈ ಥರ ಎಲ್ಲ ತರಿಸ್ಬಿಟ್ಟು ಮೀಶೋಗೆ ಹಾಕ್ತಾಳೆ. ಇನ್ನು ಟೀ ಮಾಡಿಕೊಟ್ಲು. ಟೀ ಕುಡಿದ್ಬಿಟ್ಟು ಇವಾಗ ನಮ್ಮ ಮನೆಯವರು ಕೂಡ ಬಂದರು. ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ, ನಾನು ನಮ್ಮ ಮನೆಯವರು ವೇದು ಪಾಪು. ಇನ್ನು ನನ್ನ ಫ್ರೆಂಡ್ ಮನೆಯವರೇ ಟೋಕನ್ ಕೂಡ ತಗೊಂಡಿದ್ರು. ನೋಡ್ತಾ ಇರ್ಬೋದು 1ನೇ ನಂಬರ್ ಸಿಕ್ಕಿದೆ ಟೋಕನ್ನು. ನಾವಿವಾಗ ಬಂದಿರೋ ಡಾಕ್ಟ್ರು ಬಂದುಬಿಟ್ಟು ದೇವರಾಜಪ್ಪ ಸರ್ ಅಂತ ಹೇಳ್ಬಿಟ್ಟು ದುರ್ಗದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗ್ತಾರೆ. ಇವರು ನಮ್ಮ ಡಾಕ್ಟ್ರು, ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಇಲ್ಲದೆ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ಅವ್ರ ಅಮ್ಮರ ಹತ್ರ ಎಷ್ಟು ಚೆನ್ನಾಗಿ ಮುಗ್ಧತೆಯಿಂದ ಮಲಗಿದ್ದಾರೆ. ನನಗಂತೂ ಅದನ್ನು ನೋಡಿ ತುಂಬ ಅಂದರೆ ತುಂಬ ನೋವು. ಒಂದು ಕಡೆ ಸಂಕಟ, ಸಖತ್ತು ಕೆಮ್ತಾ ಇದ್ರು ಮಕ್ಕಳೆಲ್ಲ. ಜಾಸ್ತಿ ಕೆಮ್ಮೇನೆ, ಜ್ವರಕ್ಕಿಂತಲೂ ಕೆಮ್ಮು ಜಾಸ್ತಿ. ನಮ್ಮ ವೇದು ಪಾಪುಗೆ ಯಾಕೋ ಕೆಮ್ಮು ನೆಗಡೆ ಇಲ್ಲ, ಜ್ವರ ಜಾಸ್ತಿ. ಇನ್ನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ.
ಪರವಾಗಿಲ್ಲ, ನೈಟ್ ಏನು ಜ್ವರ ಬಂದಿರಲಿಲ್ಲ. ಇಂಜೆಕ್ಷನ್ ಏನು ಮಾಡಿಸಿರಲಿಲ್ಲ, ಟಾನಿಕ್ ಅಷ್ಟೇ, ಆ್ಯಂಟಿಬಯೋಟಿಕ್ ಟಾನಿಕ್ಕು ಎಲ್ಲ ಕೊಟ್ಟಿದ್ದರು. ಒಂದು ಜ್ವರದ ಸಿರಪ್ಪು ಮತ್ತು ಆ್ಯಂಟಿಬಯೋಟಿಕ್ಕು ಇನ್ನೇನು ಜ್ವರಕ್ಕೆ ಅಲ್ವಾ. ನಮ್ಮ ಮನೆಯವ್ರು ಬಂದುಬಿಟ್ಟು ಬ್ರಷ್ ಕಟ್ ಹೊಡೆದಿದ್ದಾರೆ, ನೋಡ್ತಾ ಇರ್ಬೋದು ಈ ರೀತಿ. ಪಾಪ ಇದನ್ನ ಒಂದು ಅರ್ಧ ಅವರೇನೆ ಎಲ್ಲ ಮೊಟ್ಟೆ ಆರಿಸಾಕೊಂಡು ಬ್ರಷ್ ಕಟ್ ಹೊಡೆದಿದ್ರು. ಇವತ್ತು ನನ್ನನ್ನು ಕೂಡ ಕರೆದಿದ್ದಾರೆ, ಬಾ ನೀನು ಹೆಲ್ಪ್ ಮಾಡು ಅಂತ. ಪಾಪು ಇನ್ನು ಮಲಗಿದ್ದಾವೆ. ಇದು ಪಾಪು, ಮಧುರ ಇನ್ನು ಅಡುಗೆ ಮಾಡ್ತಾಳೆ. ನಾನು ಈ ಥರ ಮೊಟ್ಟೆ ಎಲ್ಲ ಆರಿಸಾಕಿದ್ರೆ ಅವ್ರಿಗೆ ಬ್ರಷ್ ಕಟ್ ಹೊಡೆಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮುಂದೆ ಮೊಟ್ಟೆ ಆರಿಸ್ಕೊಂಡು ಹೋದರೆ ಅವರು ಹಿಂದೆ ಬ್ರಷ್ ಕಟ್ರು ಹೊಡಿತಾರೆ, ನೋಡ್ತಾ ಇರ್ಬೋದು ಈ ರೀತಿ. ಇದು ಅಷ್ಟು ಈಸಿ ಕೆಲಸ ಅಲ್ಲ, ಈ ಮಿಷಿನ್ ರೆಡಿ ಮಾಡೋದು ಅದೆಲ್ಲ. ನಮ್ಮನೆಯವರು ಈ ಥರ ಕೆಲಸನೇ ಅಲ್ವಾ ಮಾಡ್ತಾ ಇರೋದು. ಹೆಂಗೋ ಅವ್ರಿಗೆ ಸ್ವಲ್ಪ ಈಸಿ ಅನಿಸುತ್ತೆ. ಇಲ್ಲ ಅಂತಂದರೆ ಆಗ್ಲಾಗ್ಲ ರೆಡಿ ಮಾಡ್ಸೋಕೆ ತೊಗೊಂಡೋಗ್ಬೇಕು, ಇದೆಲ್ಲ ಸ್ವಲ್ಪ ಕಷ್ಟನೇ. ಯಾಕಂದರೆ 1 ವರ್ಷ 6 ತಿಂಗಳವರೆಗೆ ಎತ್ತಿಟ್ಟಿರ್ತೀವಲ್ಲ, ಯಾವುದೇ ಒಂದು ವಸ್ತು ಆಗಲಿ ನಾವು ಬಳಸಿದರೆ ಚೆನ್ನಾಗಿರುತ್ತೆ, ಹಂಗೆ ಎತ್ತಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಂಗಾಗಿ ಅವರು 2 ದಿನ ಆಯಿತು ಬ್ರಷ್ ಕಟ್ ಹೊಡಿಬೇಕು ಅಂದ್ಕೊಂಡು, ಇವತ್ತು ಮತ್ತೆ ರೆಡಿ ಮಾಡಿಕೊಂಡು ಹೊಡಿತಾ ಇದ್ದಾರೆ. ಇನ್ನು ಅವ್ರಿಗೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಮ್ಯಾಂಗೋ ಜ್ಯೂಸ್ ಮಾಡಿಕೊಂಡು ಬಂದಿದ್ದೆ. ಅವರು ಕೂಡ ಕುಡಿದ್ಬಿಟ್ಟು ನನಗೆ ಇಷ್ಟು ಉಳಿಸ್ಕೊಟ್ಟಿದ್ದಾರೆ. ಇದೇನ್ರಿ ಇಷ್ಟೇನಾ ನನಗೆ ಅಂತ ಕೇಳಿದೆ. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಬಂದಿದ್ದೆ. ಇದನ್ನ ಈ 2 ದಿನದಿಂದ ಇದೇ ಥರ ಕೆಲಸ ಮಾಡ್ತಾ ಇದ್ದೀವಿ. ವೇದ ಪಾಪು ಎದ್ದೇಳೋ ಅಷ್ಟರಲ್ಲಿ ಈ ಥರ ಆರಿಸ್ಬಿಟ್ಟು ನಾನು ಹೋಗಿರ್ತೀನಿ. ಡೈಲಿ ಒಂದು 3-4 ಸಾಲಂತೂ ಹೊಡಿತಾರೆ ನಮ್ಮ ಮನೆಯವರು. ಇನ್ನು ಕರಿಮಣಿ ಸರ ಹಾಕ್ಕೊಂಡಿರೋದಕ್ಕೆ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಉಪಯೋಗ ಏನಂದರೆ, ಈ ಥರ ಏನಾದರೂ ಕಡ್ಡಿ ಆರಿಸ್ಬೇಕಾದ್ರೆ ಮೊಟ್ಟೆ ಸಿಕ್ಕೊಂಡ್ರೆ, ಗುಂಡಿನ ಸರ ಆದರೆ ತುಂಬ ಕಷ್ಟ ಆಗುತ್ತೆ ಈಗಿನ ಬಂಗಾರ ರೇಟಲ್ಲಿ. ಈ ಥರ ಸರ ಆದರೆ ಏನು ಅನಿಸಲ್ವಲ್ಲ, ಒಂಥರ ಇದು ಕಿತ್ತೂ ಹೋಗಲ್ಲ ಬೇಗ. ಹಂಗಾಗಿ ಈ ಸರ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು? ನೋಡ್ತಾ ಇರ್ಬೋದು ಎಷ್ಟು ಕಳೆ ಇದೆ ಇದರಲ್ಲಿ. ಕಡ್ಡಿ ಕಸ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಇದು. ಮತ್ತು ಸ್ವಲ್ಪ ಗಿಡಗುದ್ಲಿ ಅಂತಾರಲ್ಲ, ಅದನ್ನು ತಗೊಂಡ್ಬಿಟ್ಟು ಈ ಏನಪ್ಪ ಅಂದರೆ ಲಂಟನ್ ಗಿಡಗಳನ್ನೆಲ್ಲ ಇವಾಗ 1 ಮಂತ್ ಹಿಂದೆ ಎಲ್ಲ ಕಡ್ದಾಕಿದ್ರು ಬೇರೆ ಸಮೇತ. ನಾನು ಕೊಯ್ದಾಕಿದ್ನಲ್ಲ, ಅವು ಮತ್ತೆ ಚಿಗುರು ಬಿಟ್ಟಿದ್ವು. ಪಾಪ ನಮ್ಮ ಮನೆಯವರು ಅದನ್ನು ಕೂಡ ತೆಗ್ದಾಕಿದ್ರು. ಬನ್ನಿ ಯಾವ ಥರ ಬ್ರಷ್ ಕಟ್ರು ಹೊಡಿತಾರೆ ನಮ್ಮ ಮನೆಯವರು ಅಂತ ನೋಡೋಣ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಈಸಿಲಿ ಕೆಲಸ ಆಗೋಗ್ತಾ ಇದೆ. 2-3 ಜನ ಮಾಡೋ ಕೆಲಸ ಇದೊಂದೇ ಮಿಷಿನ್ ಮಾಡುತ್ತೆ. ಏನಂದರೆ ಪೆಟ್ರೋಲ್ ಸ್ವಲ್ಪ ಈಗ ರೇಟ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಕಷ್ಟನೇ. ಒಟ್ಟು ಒಬ್ಬರು ಕೈಯಲ್ಲಿ ಕೆಲಸ ಆಗುತ್ತೆ. ಇದೇ ಕೆಲಸ ಕೂಲಿಯರ್ ನೆಟ್ ಮಾಡಬೇಕಾದ್ರೆ ಕೂಲಿಯರ್ ಸಿಗೋದು ಕಷ್ಟ, ಮತ್ತು ಅಮೌಂಟು ಕೂಡ ಜಾಸ್ತಿ ಆಗುತ್ತೆ. ಒಬ್ಬರು ಮಾಡೋ ಕೆಲಸದಲ್ಲೇ ಒಬ್ರಿಗೆ ಕೊಡೋಂಥ ಕೂಲಿಯಲ್ಲೇ ಬ್ರಷ್ ಕಟ್ ಹೊಡ್ಕೊಳ್ಬೋದು ಪೆಟ್ರೋಲ್ ಹಾಕ್ಬಿಟ್ಟು. ಇನ್ನು ಈ ವರ್ಷಕ್ಕೆ, ಈ ಮೇಗೆ 5 ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಮಡಿಕೆ ಗಿಡ ಹಾಕ್ಬಿಟ್ಟು. ಒಂದು ಸತಿನೂ ಇನ್ನೂ ನಾವು ಗೊಬ್ಬರ ಹಾಕಿಲ್ಲ. ಹೋದ ವರ್ಷ ಏನೋ ಮಣ್ಣು ಹಾಕಿದ್ವಿ ಅಷ್ಟೇ, ಗೊಬ್ಬರ ಯಾವಾಗ್ಲೂ ಹಾಕಿಲ್ಲ. ಈ ವರ್ಷ ಗೊಬ್ಬರ ಕೂಡ ಏರಿಸ್ಬೇಕು. ತಿಳಿದಂಥವರೆಲ್ಲ ಬಂದು ಗೊಬ್ಬರ ಏರಿಸ್ರಿ, ಫಸ್ಟು ಗೊಬ್ಬರ ಏರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್ ಇರೋದ್ರಿಂದ ಏರಿಸ್ಬೇಕು, ಬಟ್ ಇನ್ನೂ ಏರಿಸಿಲ್ಲ. ಇದ್ರ ಬಗ್ಗೆ ನನಗೆ ಅಷ್ಟೊಂದಾಗಿ ಅಡುಗೆ ಗಿಡಗಳ ಬಗ್ಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯವ್ರಿಗಂತೂ ಪಾಪ ತುಂಬ ಅಂದರೆ ತುಂಬ ಕೆಲಸ, ಅಂಗಡಿಲೂ ಕೂಡ ಮಾಡಬೇಕು, ಮನೆಯಲ್ಲೂ ಕೂಡ ಮಾಡಬೇಕು. ಇನ್ನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೇಳ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇದು ತುಂಬ ದಿನಗಳಾಯಿತು. ನನಗೆ ಇಷ್ಟವಾದ ವಾಚ್ ಇದು. ಒಂದು 5-6 ತಿಂಗಳಾಗಿತ್ತು. ವಾಚ್ ಎಲ್ಲ ಚೆನ್ನಾಗಿತ್ತು, ರನ್ನಿಂಗ್ ಇತ್ತು. ಈ ಥರ ಕೀ ಸೆಟ್ ಇದೆಯಲ್ಲ, ಈ ಕೀ ಸೆಟ್ ಹೋಗ್ಬಿಟ್ಟಿತ್ತು. ಮತ್ತು ಇದೊಂದು ಚೈನ್ ಉದುರೋಗಿತ್ತು. ಈ ಚೈನ್ ಏನು ನಾವೇ ಹಾಕೋಬೋದಾಗಿತ್ತು, ಕೀ ಸೆಟ್ ಇರಲಿಲ್ವಲ್ಲ, ಹಂಗಾಗಿ ರೆಡಿ ಮಾಡೋಕ್ಕೆ ಕೊಟ್ಟಿದ್ದೆ. ಮತ್ತು ಇನ್ನೊಂದು ವಾಚ್ ಕೂಡ ತಗೊಂಡ್ಬೋಗಮ್ಮ ಚಿಂಟು, ಅದು ಕೂಡ ಹಂಗೆ ಆಗೋಗಿತ್ತು. ಅದು ಕೂಡ ನಡೀತಾ ಇತ್ತು. ರೆಡಿ ಶೆಲ್ ಹಾಕ್ಸ್ಕೊಂಬಂದರು ನಮ್ಮ ಮನೆಯವರು. ಬಂದಿದ್ದ ದಿನವೇ ನಮ್ಮ ವೇದ ಪಾಪು ತಗೊಂಡ್ಬಿಟ್ಟು ಒಡ್ಸಾಕ್ಬಿಟ್ಟ. ಇದು ಹೋಗ್ಬಿಟ್ಟಿತ್ತು. ಎಲ್ಲಿಗಾದರೂ ಹೊರಗಡೆ ಹೋದರೆ ವಾಚ್ ಹಾಕೊಂಡು ಅಭ್ಯಾಸ ಆಗಿತ್ತಲ್ವ, ತುಂಬ ಒಂಥರ ಏನೋ ಒಂಥರ ಅನಿಸ್ತಾ ಇತ್ತು ವಾಚ್ ಇಲ್ಲದೆ ಹೊರಗಡೆ ಹೊರಟ್ರೆ. ಇವಾಗ ಒಂದು 2 ತಿಂಗಳಾಯ್ತೇನೋ, 2 ವಾಚನ್ನು ಮೂಲೆಗೆ ಹಾಕಿದ್ವಿ. ಈ ಥರ ವಾಚ್ ಕೆಡಬಾರ್ದು, ನಿಂತಿರೋ ವಾಚು ಮನೇಲಿ ಇರಬಾರ್ದು ಅಂತಾರೆ. ಬಟ್ ಈ ಥರ ಆಗೋಗ್ಬಿಟ್ಟಿತ್ತು ನನಗೆ. 2 ವಾಚನ್ನು ಈ ಥರ ಆಗೋಗ್ಬಿಟ್ಟಿತ್ತು. ಹೆಂಗೋ 2 ವಾಚನ್ನು ರೆಡಿ ಆಯಿತು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಇನ್ನು ಇದರಲ್ಲಿ ಒಂದು ವಾಚ್ನ ಮಧುರಾಗೆ ಕೊಡಬೇಕು ಅಂತ ಇದ್ದೀನಿ. ಅವಳಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಹೊಸ ವಾಚ್ ಥರ ಹೊತ್ತು ಇದನ್ನೇ ಕೊಟ್ಟು ಕಳಿಸ್ಬೇಕಂತ ಇದ್ದೀನಿ. ಹೆಂಗಿದೆ ನನ್ನ ವಾಚು ಅಂತ. ನನಗೆ ಈ ಥರ ಟೋನ್ಸ್ ಇರೋದು ಇಷ್ಟ ಇರಲಿಲ್ಲ, ಬಟ್ ಅವತ್ತು ಈ ಥರ ಚೈನ್ ಇರಲಿಲ್ಲ, ಹಂಗಾಗಿ ಇದನ್ನೇ ತಗೊಂಡೆ. ಇದು ಬಂದುಬಿಟ್ಟು ಅವಾಗ 2,500 ಏನೋ ಇತ್ತು, ಮರ್ತೋಗಿದೆ. 2,500 ಅಂತ ನನಗೆ ನೆನಪು. ಇನ್ನು ಇದು ಬಂದುಬಿಟ್ಟು ಸ್ವಲ್ಪ ಕಡಿಮೆ ರೇಟಿಂದೇ, ಇದು ಕೂಡ ಮರ್ತೋಗಿದೆ. ಇದು ಒಂದು 5 ವರ್ಷ ಆಯಿತು. ಇದೊಂದು 6 ವರ್ಷ 7 ವರ್ಷ ಆಯಿತು ಈ ವಾಚ್ ತಗೊಂಡು.
ನನ್ನ ಹತ್ರ ಇರೋದು ಎರಡೇ ವಾಚು. ಮೊದಲಿತ್ತು ಬೆಲ್ಟ್ ವಾಚು ಮತ್ತು ಇನ್ನೊಂಥರ ಚೈನ್ ವಾಚ್ ಇತ್ತು. ಅದನ್ನು ಯಾರೋ ಕತ್ಕೊಂಡು ಹೋದ್ರು. ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಬಟ್ ಇವನು ಮಾತ್ರ ತುಂಬ ಜೋಪಾನದಿಂದ ನೋಡ್ಕೊತಾ ಇದ್ದೀನಿ. ಮಧುರಾಗಾದರೂ ಅಷ್ಟೇ ಹೇಳ್ಕೊಳಿಸೋದು. ನೋಡಿ ಚಿಂಟು, ಹುಷಾರಾಗಿ ಇಟ್ಕೊಬೇಕು. ಅದನ್ನು ಕಳ್ಕೊಳಂಗಿದ್ರೆ ತಗೊಂಡು ಹೋಗ್ಬೇಡ ಹೇಳ್ತೀನಿ ನೋಡು. ಮಧುರಾಗೂ ಇದೇ ಥರ ಹೇಳಿದ್ದೀನಿ. ಇನ್ನೇನು ಮಧುರ ಹಾಸ್ಟೆಲ್ಗೆ ಹೋಗ್ತಾಳೆ. ಹಂಗಾಗಿ ಎಲ್ಲ ಕೆಲವೊಂದು ಮನೆಗೆ ಐಟಮ್ ತೊಗೊಂಬಂದಿದ್ದಾರೆ ಮತ್ತು ಮಧುರ ತೊಗೊಂಡೋಗೋಕ್ಕೂ ಕೂಡ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ರೇಷನ್ನು ಏನೇನು ತೊಗೊಂಬಂದಿದ್ದಾರೆ ಮಧುರಾಗೆ ಮನೆಗೆ ಅಂತ ಹೇಳ್ಬಿಟ್ಟು. ಇದೇ ಎಲ್ಲ ತೋರಿಸೋ ಅಷ್ಟೊತ್ತಿಗೆ ಇನ್ನೂ ಎಷ್ಟೊತ್ತಾಗುತ್ತೋ. ಇವಾಗ ಬಂದು ನೈಟ್ ಒಂದು 10 ಗಂಟೆ ಆಗಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ದಯವಿಟ್ಟು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.